ರೀತಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಪ್ರಾರಂಭದಲ್ಲಿ ಒಂದು 4-5 ವಾರ ಅವಳು ಅಲ್ಲಿ ಬಿಗ್ ಬಾಸಲ್ಲಿ ಅವಳ ಮಾತು, ನಡವಳಿಕೆ ನೋಡಿದಾಗ ಕರವೇಲಿದ್ದ ಅಶ್ವಿನಿ ಇವಳ ಅಂತ ಅನಿಸಿತ್ತು ನನಗೆ. ಅನಿಸಿತ್ತು. ಅನೇಕರು ಕೇಳರು, "ಅಣ್ಣ, ಆ, ಕ ಅಶ್ವಿನಿ ಕರವೇ ಒಳಗೂ ಹಿಂಗೆ ಆಡ್ತಿದ್ಲಾ?" ಅಂತ ಕೇಳರು. ಅವಳು ಯಾವತ್ತು 20 ವರ್ಷದ ಅವಧಿಯಲ್ಲಿ ಯಾವತ್ತೂ ಆ ಥರ ಮಾತುಗಳಾಗಲಿ, ಆ ಥರ ನಡವಳಿಕೆ ತೋರಿಸಿದ ಇತಿಹಾಸನೇ ಇಲ್ಲ. ಬಟ್ ಅಲ್ಲಿ ಒಂದು ಸ್ಪರ್ಧೆ ಅಂತ ಬಂದಾಗ, ಅಲ್ಲಿ ಗೆಲ್ಲಬೇಕು, ಅಲ್ಲಿ ಸರಿಯಾಗಿ ಎಲ್ಲವನ್ನ ಎದುರಿಸ್ಬೇಕು, ನಿಲ್ಲಬೇಕು, ಗಟ್ಟಿಯಾಗಿ ಗಟ್ಟಿತನವನ್ನು ಪ್ರದರ್ಶನ ಮಾಡಬೇಕು ಅಂದಾಗ, ಅವಳು ಮಾತಾಡಿದ್ದೂ ಉಂಟು, ಟೀಕೆ ಮಾಡಿದ್ದೂ ಉಂಟು, ಅವಳನ್ನ ಎಲ್ಲರೂ ಸೇರಿಕೊಂಡು ಬೈದಿದ್ದೂ ಉಂಟು, ಟೀಕೆ ಮಾಡಿದ್ದೂ ಉಂಟು. ಆಚೆ ಕಡೆ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ವಾದ ವಿವಾದಗಳು ನಡೆದಿದ್ದೂ ಉಂಟು. ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಯೋಚಿಸಿ ಆಮೇಲೆ ಸರಿಯಾದ ರೀತಿಯಲ್ಲಿ ಆಟ ಆಡ್ಕೊಂಡು ಹೋಗಿದ್ದೂ ಉಂಟು. ಹಾಗಾಗಿ ಈಗ ಕಲ್ಲು ಯಾಕೆ ಹೊಡಿತಾರೆ? ಒಂದು ಮರಕ್ಕೆ, ಒಂದು ರಸ್ತೆಯಲ್ಲಿ ಇರುವಂಥ ಮರಕ್ಕೆ ಯಾರೋ ರಸ್ತೆಯಲ್ಲಿ ಹೋಗೋನು ಕಲ್ಲು ಹೊಡಿತಾನೆ ಅಂದರೆ ಯಾಕೆ ಹೊಡಿತಾನೆ? ಆ ಮರದಲ್ಲಿ ಕಾಯಿ ಹಣ್ಣು ಇದ್ದರೆ ಕಲ್ಲು ಹೊಡಿತಾನೆ ಅಲ್ವಾ? ಸುಮ್ಮನೆ ಕಲ್ಲು ಹೊಡಿತಾರ ಖಾಲಿ ಮರಕ್ಕೆ? ಅಶ್ವಿನಿಗೆ ಯಾಕೆ ಕಲ್ಲು ಹೊಡಿತಾ ಇದ್ದಾರೆ ಅಂದರೆ, ಅಶ್ವಿನಿ ಬೆಳೆದು ನಿಂತೋಳೆ ಅಂತ ಕಲ್ಲು ಹೊಡಿತಾ ಇದ್ದಾರೆ. ನೋಡೋಣ, ಒಂದು ಕಲ್ಲು ಹೊಡೆದು ಬಿಡೋಣ ಅಶ್ವಿನಿಗೆ ಅಂತ ಹೊಡಿತಾ ಇದ್ದಾರೆ. ಏನೂ ಪ್ರಯೋಜನ ಆಗಲ್ಲ. ಅಶ್ವಿನಿ ಇಂಥ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿ ನಿಂತೋಳು. 20 ವರ್ಷ ನಿಂತಿದ್ದಾಳೆ ಒಬ್ಬ ಹೆಣ್ಣುಮಗಳು. ಗೊತ್ತಾಯ್ತಾ? ಇಡೀ ಹೆಣ್ಣಿನ ಕುಲಕ್ಕೆ ಒಂದು ಅದ್ಭುತವಾದಂಥ ಹೋರಾಟದ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಂಥ ಹೆಣ್ಣುಮಗಳು ಅಶ್ವಿನಿ. ಹಾಗಾಗಿ ಈ ಥರ ತಪ್ಪು ಆರೋಪಗಳು ಮಾಡೋದು, ಟೀಕೆ ಮಾಡೋದು, ಇಲ್ಲ ಸಲ್ಲದ ಕಟ್ಟೋದು, ಕತೆ ಹೇಳೋದು, ಇದು ನೋಡಿ, ಇದೆಲ್ಲ ಮಾಡೋರು ಯಾರು ಅಂದರೆ, ಏನು ಕೆಲಸ ಇಲ್ದಲೇ ಇರುವಂಥ ಶತಮೂರ್ಖರು ಎಲ್ಲೋ ಕೂತ್ಕೊಂಡು ಈ ಕೆಲಸ ಮಾಡ್ತಾರೆ. ಒಬ್ಬರ ಬಗ್ಗೆ ತಿಳ್ಕೋಬೇಕು, ತಿಳ್ಕೊಳ್ದಲ್ಲೇ ಈ ಕೈಲಿ ಮೊಬೈಲ್ ಇದೆ ಅಂತೇಳಿ ಇವರು ಉಪದೇಶ ಮಾಡೋದು. ನಾನು ನೋಡಿದೆ, ಉಪದೇಶ ಮಾಡೋರು ಯಾರು? ಅವ್ರದ್ದೇ 10-20 ಪೊಲೀಸ್ ಸ್ಟೇಷನಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳಿರುವಂಥ ಕ್ರಿಮಿನಲ್ಗಳು ಈ ಸಾರ್ವಜನಿಕವಾಗಿ ಉಪದೇಶ ಮಾಡ್ತಾರೆ. ಹಾಗಾಗಿ ಯಾರು ಅಂಜೋದು ಬೇಕಾಗಿಲ್ಲ, ಯಾರು ಟೀಕೆ ಮಾಡೋರು ಬೇಕಾಗಿಲ್ಲ. ನಾನು ಈಗಲೂ ಹೇಳ್ತೀನಿ, ಯಾರೇ ಗೆದ್ದರು ಬಿಗ್ ಬಾಸಲ್ಲಿರುವಂಥ ಯಾವುದೇ ಕನ್ನಡದ ಮಕ್ಕಳು ಗೆದ್ದರು ನಾನು ಖುಷಿ ಪಡ್ತೀನಿ ಹೊರತು ಬೇರೆ ವಿಚಾರ ಅಲ್ಲ ನಂದು. ಹಾಗಾಗಿ ನಾನು ಕನ್ನಡಿಗ, ಕರ್ನಾಟಕ, ನನ್ನ ಕಚೇರಿಗೆ ಒಂದು ದಿನಕ್ಕೆ ಶಾಲೆ ಅಂತ ಬರುವಂಥದ್ದು, ಇನ್ಯಾವುದೋ ಸಮಸ್ಯೆಗಳನ್ನ ಬರುವಂಥದ್ದು, ಹೇಳ್ಕೊಂಡು ಬರುವಂಥದ್ದು, ಇನ್ಯಾವುದು ಕೆಲಸಕ್ಕಾಗಿ ಬರುವಂಥವ್ರು, ಆಸ್ಪತ್ರೆ ಅಂತ ಬರುವಂಥವ್ರು, ನೂರಾರು ಜನ ಬರ್ತಾರೆ. ಅವ್ರಿಗೆ ಜಾತಿ ಯಾವುದು, ಧರ್ಮ ಯಾವುದು ಅಂತ ಕೇಳಲ್ಲ. ನೀನು ಕನ್ನಡಿಗ ಅಂತ ಕೇಳ್ತೀನಿ. ಕನ್ನಡಿಗ ಅಂತ ಗೊತ್ತಾದರೆ ನನ್ನ ಕೈಲಾದ ಸಹಾಯ ಮಾಡಿ ಕಳಿಸ್ತೀನಿ. ಯಾವ ರಾಜಕಾರಣಿಗಳು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಒಬ್ಬ ಕನ್ನಡಿಗ ಅಂದರೆ ಎಲ್ಲಿ ಹೋದರೂ ಎಲ್ಲಿ ಬಂದರೂ ಕನ್ನಡಿಗ, ಕರ್ನಾಟಕ ಅಂತ ಧ್ವನಿ ಕಿವಿಗೆ ಬಿದ್ದರೆ ಮರಳುಗಾಡಲ್ಲಿ ನೀರು ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತೋ ಅಷ್ಟು ಖುಷಿ ಪಡೋನು ನಾನು. ಹಾಗಾಗಿ ಇವೆಲ್ಲ ಅರ್ಥ ಆಗದೆ ಇರುವಂಥ ಭಾವಿ ಕಪ್ಪೆಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲಿ? ಹಾಗಾಗಿ ಇದೆಲ್ಲ ಬಿಟ್ಟುಬಿಟ್ಟು ನ್ಯಾಯವಾಗಿ ನಿಮ್ಮ ಆಯ್ಕೆ, ಈ ಗಿಲ್ಲಿ ಇದ್ದರೆ ಗಿಲ್ಲಿ ಆಯ್ಕೆ ಮಾಡಿ ಓಟ್ ಹಾಕಿ, ನಿಮ್ಗೆ ಹಕ್ಕಿದೆಯಲ್ಲ. ಇಲ್ಲ ಇನ್ಯಾರೋ ಸ್ಪರ್ಧಿ, ಓಟ್ ಹಾಕಿ, ನಿಮ್ಮ ಹಕ್ಕು. ಯಾರನ್ನೋ ಬೆಂಬಲಿಸುವ ವಿಚಾರದಲ್ಲಿ ಇನ್ಯಾರೋ ಟೀಕಿಸೋದು, ಇನ್ಯಾರನ್ನೋ ಅವಮಾನಿಸೋದು ಅದು ಸರಿಯಾದ ಕ್ರಮ ಅಲ್ಲ. ಅದು ಸಂವಿಧಾನದ ನಿಮ್ಮ ಹಕ್ಕಲ್ಲ ಅದು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಆ ಪ್ರತಿಭೆಗಳನ್ನ ನೀವು ಬೆಂಬಲಿಸಬೇಕು, ಸ್ವಾಗತಿಸಬೇಕು ಅನ್ನೋದು ನನ್ನ ಮನವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.